ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 34ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೋಗುವ ಸಲುವಾಗಿ ಅದಕ್ಕಾಗಿ ಎಲ್ಲರ ಅನುಮತಿಯನ್ನು ಪಡೆದುಕೊಂಡು ಅಂತಿಮವಾಗಿ ದಶರಥನ ಅನುಮತಿಯನ್ನು ಪಡೆಯಲು ಕೈಕೇಯಿಯ ಅರಮನೆಯಲ್ಲಿರುವಂತಹ ದಶರಥನ ಬಳಿಗೆ ಬಂದಿದ್ದಾನೆ. ತತಃ ತತಃ ಕಮಲಪತ್ರಾಕ್ಷಶ್ಯಾಮೋ ನಿರುಪಮೋ ಮಹಾನ್ ಉವಾಚ ರಾಮಸ್ತಂ ಸೂತಂ ಪಿತುರಾಖ್ಯಾಹಿ ಮಾಮಿತಿ ಸ ರಾಮ ಪ್ರೇಷಿತ ಸಂತಾಪಕರುಷೇಂದ್ರಿಯಂ ಪ್ರವಿಶ್ಯ ನೃಪತಿಂ ಸೂತೋ ನಿಶ್ವಸಂತಂ ದದರ್ಶಃ. ಕಮಲನಯನ ಶ್ಯಾಮಸುಂದರ ಉಪಮಾರಹಿತ ಮಹಾಪುರುಷ ಶ್ರೀರಾಮನು ಸೂತ ಸಮಂತ್ರನಿಗೆ, ನಾನು ಬಂದಿರುವ ಸೂಚನೆಯನ್ನು ನೀವು ತಂದೆಯವರಿಗೆ ಕೊಡಿರಿ ಎಂದು ಹೇಳಿದಾಗ ಶ್ರೀರಾಮನ ಪ್ರೇರಣೆಯಿಂದ ಬೇಗನೆ ಒಳಗೆ ಹೋಗಿ ಸುಮಂತ್ರನು ದಶರಥನನ್ನು ದರ್ಶಿಸಿದನು. ರಾಜನ ಎಲ್ಲ ಇಂದ್ರಿಯಗಳು ಸಂತಾಪದಿಂದ ಕಲುಷಿತಗೊಂಡಿದ್ದವು. ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದನು. ಉಪರಕ್ತಮಿವಾದಿತ್ಯಂ ಭಸ್ಮಚ್ಛನ್ನಮಿವಾನಲಂ ತಟಾಕಮಿವ ನಿಸ್ತೋಯಮಪಶ್ಯ ಜಗತೀಪತಿಂ ಅಬೋಧ್ಯ ಚ ಮಹಾಪ್ರಾಜ್ಞಃ ಪರಮಾಕುಲಚೇತನಂ ರಾಮಮೇವಾನುಶೋಚಂತಂ ಸೂತಃ ಪ್ರಾಂಜಲಿರಬ್ರವೀತ್. ಸುಮಂತ್ರನು ನೋಡುತ್ತಾನೆ. ಪೃಥ್ವೀಪತಿ ದಶರಥನು ರಾಹುಗ್ರಸ್ತ ಸೂರ್ಯನಂತೆ, ಬೂದಿ ಮುಚ್ಚಿದ ಕೆಂಡದಂತೆ, ನೀರಿಲ್ಲದ ಸರೋವರದಂತೆ ಶ್ರೀಹೀನನಾಗಿದ್ದನು. ಅವನ ಚಿತ್ತ ಅತ್ಯಂತ ವ್ಯಾಕುಲಗೊಂಡಿತ್ತು. ಅವನು ಶ್ರೀರಾಮನನ್ನೇ ಕುರಿತು ಚಿಂತಿಸುತ್ತಿದ್ದನು. ಆಗ ಮಹಾಪ್ರಾಜ್ಞ ಸೂತನು ಮಹಾರಾಜನನ್ನು ಸಂಬೋಧಿಸಿ ಕೈಮುಗಿದು ಹೇಳಿದನು. ತಂ ವರ್ಧಯಿತ್ವಾ ರಾಜಾನಂ ಪೂರ್ವಂ ಸೂತೋ ಜಯಾಶಿಷ ಭಯವಿಕ್ಲವಯಾ ವಾಚಾ ಮಂದಯಾ ಶ್ಲಕ್ಷ್ಣಯಾ ಬ್ರವೀತ್. ಮೊದಲಿಗೆ ಸುಮಂತ್ರನು ವಿಜಯ ಸೂಚಕ ಆಶೀರ್ವಾದಗಳನ್ನು ಕೊಡುತ್ತಾ ಮಹಾರಾಜನ ಅಭ್ಯುದಯವನ್ನು ಹಾರೈಸಿದನು. ಮತ್ತೆ ಭಯವ್ಯಾಕುಲ ಮಂದ ಮಧುರವಾಣಿಯಿಂದ ಹೀಗೆ ಹೇಳಿದನು. ಅಯಂ ಸಪುರುಷ ವ್ಯಾಘ್ರೋ ದ್ವಾರಿ ತಿಷ್ಠತಿ ತೇ ಸುತಃ ಬ್ರಾಹ್ಮಣೇಭ್ಯೋ ಧನಂ ದತ್ವಾ ಸರ್ವಂ ಚೈವೋಪಜೀವಿನಾಂ ಸತ್ವಾಂ ಪಶ್ಯತ್ ಭದ್ರಂತೆ ರಾಮಃ ಸತ್ಯಪರಾಕ್ರಮಃ ಸರ್ವಾನ್ ಸುಹೃದ ಅಪೃಚ್ಛತ್ವಾಂ ಇದಾನೀಂ ದಿದೃಕ್ಷತೆ ಗಮಿಷ್ಯತಿ ಮಹಾರಣ್ಯಂ ತಂ ಪಶ್ಯ ಜಗತೀಪತೆ ವ್ಯತಂ ರಾಜಗುಣೈಃ ಸರ್ವೈರಾದಿತ್ಯಮಿವ ರಶ್ಮಿಭಿಃ. ಪೃಥ್ವೀಪತೆ, ಸತ್ಯಪರಾಕ್ರಮಿ ಪುರುಷ ಸಿಂಹ ನಿಮ್ಮ ಪುತ್ರ ಶ್ರೀರಾಮನು ಬ್ರಾಹ್ಮಣರಿಗೆ ಮತ್ತು ಆಶ್ರಿತ ಸೇವಕರಿಗೆ ತನ್ನ ಎಲ್ಲ ಧನವನ್ನು ಕೊಟ್ಟು ಇಲ್ಲಿಗೆ ಬಂದು ದ್ವಾರದಲ್ಲಿ ನಿಂತಿರುವನು. ನಿಮಗೆ ಮಂಗಳವಾಗಲಿ. ಅವನು ತನ್ನ ಎಲ್ಲ ಸುಹೃದರನ್ನು ಭೇಟಿಯಾಗಿ ಅವರಿಂದ ಬೀಳ್ಕೊಂಡು ಈಗ ನಿಮ್ಮನ್ನು ದರ್ಶಿಸಲು ಬಯಸುತ್ತಿರುವನು. ನಿಮ್ಮಾಜ್ಞೆ ಆದರೆ ಇಲ್ಲಿಗೆ ಬಂದು ನಿಮ್ಮನ್ನು ದರ್ಶಿಸುವನು. ಮಹಾರಾಜ, ಈಗ ಅವನು ವಿಶಾಲ ವನಕ್ಕೆ ಹೋಗುವನು. ಆದ್ದರಿಂದ ಕಿರಣಗಳಿಂದ ಕೂಡಿದ ಸೂರ್ಯನಂತೆ ಸಮಸ್ತ ರಾಜೋಚಿತ ಗುಣಗಳಿಂದ ಸಂಪನ್ನನಾದ ಈ ರಾಮನನ್ನು ನೀವು ಮನಃಪೂರ್ತ ನೋಡಿರಿ. ನ ಸತ್ಯವಾಕ್ಯೋ ಧರ್ಮಾತ್ಮ ಗಾಂಭೀರ್ಯಾತ್ ಸಾಗರೋಪಮಃ ಆಕಾಶ ಇವ ನಿಷ್ಪಂಕೋ ನರೇಂದ್ರ ಪ್ರತ್ಯುವಾಚತಂ. ಇದನ್ನು ಕೇಳಿ ಸಮುದ್ರದಂತೆ ಗಂಭೀರ ಹಾಗೂ ಆಕಾಶದಂತೆ ನಿರ್ಮಲ ಸತ್ಯವಾದಿ ಧರ್ಮಾತ್ಮ ದಶರಥನು ಅವನಿಗೆ ಇಂತು ಉತ್ತರಿಸಿದನು. ಸುಮಂತ್ರಾನಯ ಮೇದಾರಾನ್ ಯೇ ಕೇಚಿದಿಹ ಮಾಮಕಾಃ
दारैः परिवृतः सर्वैर्द्रष्टುಮಿಚ್ಛಾಮಿ ರಾಘವಂ. ಸುಮಂತ್ರ, ಇಲ್ಲಿ ಇರುವ ನನ್ನ ಪತ್ನಿಯರನ್ನು ಕರೆಸು. ಅವರೆಲ್ಲರೊಂದಿಗೆ ನಾನು ಶ್ರೀರಾಮನನ್ನು ನೋಡಲು ಬಯಸುವೆನು. ಸೋಂತಃ ಪುರಮತೀತ್ಯೈವ ಸ್ತ್ರೀಯಸ್ತಾವಾಕ್ಯಮಬ್ರವೀತ್. ಆರ್ಯೋ ಹ್ವಯತಿ ವೋ ರಾಜಾ ಗಮ್ಯತಾಂ ತತ್ರ ಮಾಚಿರಂ. ಆಗ ಸುಮಂತ್ರನು ಅವಸರವಾಗಿ ಅಂತಃಪುರಕ್ಕೆ ಹೋಗಿ ರಾಜನ ಎಲ್ಲ ಮಡದಿಯರಲ್ಲಿ ಹೇಳಿದನು, ದೇವಿಯರೇ, ನಿಮ್ಮನ್ನು ಮಹಾರಾಜರು ಕರೆಯುತ್ತಿದ್ದಾರೆ, ಆದ್ದರಿಂದ ಅಲ್ಲಿಗೆ ಬೇಗನೆ ನಡೆಯಿರಿ. ಏವ ಮುಕ್ತಾ ಸ್ತ್ರೀಯಃ ಸರ್ವಾ ಸುಮಂತ್ರೇಣ ನೃಪಾಜ್ಞಯ ಪ್ರಚಕ್ರಮಸ್ತದ್ಭವನಂ ಭರ್ತುರಾಜ್ಞಾಯ ಶಾಸನಂ. ರಾಜನ ಆಜ್ಞೆಯನ್ನು ಸುಮಂತ್ರನು ತಿಳಿಸಿದಾಗ ಆ ಎಲ್ಲ ರಾಣಿಯರು ಸ್ವಾಮಿಯ ಆದೇಶವೆಂದು ತಿಳಿದು ದಶರಥನಿದ್ದ ಭವನದ ಕಡೆಗೆ ಹೊರಟರು. ಅರ್ಧಸಪ್ತಶತಾಸ್ತತ್ರ ಪ್ರಮುದಾಸ್ತಾಮ್ರಲೋಚನಾಃ ಕೌಸಲ್ಯಾಂ ಪರಿವಾರ್ಯಾಥ ಶನೈರ್ಜಗ್ಮುರ್ಧೃತವ್ರತಾಃ. ಸ್ವಲ್ಪ ಕೆಂಪಾಗಿರುವ ಕಣ್ಣುಗಳುಳ್ಳ 350 ಪತಿವ್ರತ ಯುವತಿ ಸ್ತ್ರೀಯರು ಮಹಾರಾಣಿ ಕೌಸಲ್ಯೆಯನ್ನು ಸುತ್ತುವರೆದು ನಿಧಾನವಾಗಿ ಆ ಭವನಕ್ಕೆ ಹೋದರು. ಆಗತೇಷು ಚ ದಾರೇಷು ಸಮವೇಕ್ಷ್ಯ ಮಹೀಪತಿಃ ಉವಾಚ ರಾಜ ತಂ ಸೂತಂ ಸುಮಂತ್ರಾನಯ ಮೇ ಸುತಂ. ಅವರೆಲ್ಲರೂ ಬಂದಾಗ ಅವರನ್ನು ನೋಡಿ ಪೃಥ್ವೀಪತಿ ರಾಜನು ಸೂತನಲ್ಲಿ ಹೇಳಿದನು, ಸುಮಂತ್ರ, ಈಗ ನನ್ನ ಪುತ್ರನನ್ನು ಕರೆದುಕೊಂಡು ಬಾ. ನ ಸೂತೋ ರಾಮಮಾದಾಯ ಲಕ್ಷ್ಮಣಂ ಮೈಥಿಲೀಂ ತಥಾ ಜಗಾಮಾಭಿಮುಖಸ್ತೂರ್ಣಂ ಸಕಾಶಂ ಜಗತೀಪತೇಃ. ಅಪ್ಪಣೆ ಪಡೆದ ಸುಮಂತ್ರನು ಹೋಗಿ ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತೆಯರನ್ನು ಜೊತೆಗೆ ಕರೆದುಕೊಂಡು ಶೀಘ್ರವಾಗಿ ಮಹಾರಾಜನ ಬಳಿಗೆ ಮರಳಿ ಬಂದನು. ಸರಾಜ ಪುತ್ರ ಮಾಯಾಂತಂ ದೃಷ್ಟ್ವಾ ಚಾರಾತ್ಕೃತಾಂಜಲಿ ಉತ್ಪಪಾತಾಸನಾತ್ತೂರ್ಣಮಾರ್ತಸ್ತ್ರೀಜನ ಸಂವೃತಃ. ತನ್ನ ಪುತ್ರನು ಕೈಮುಗಿದು ಬರುವುದನ್ನು ನೋಡಿ ಮಹಾರಾಜನು ಸಟ್ಟನೆ ಆಸನದಿಂದ ಎದ್ದು ನಿಂತನು. ಆಗ ಸ್ತ್ರೀಯರನ್ನು ಸುತ್ತುವರಿದ ಆ ನರೇಶನು ಶೋಕದಿಂದ ಆರ್ತನಾಗಿದ್ದನು. ಸೋಭಿದುದ್ರಾವ ವೇಗೇನ ರಾಮಂ ದೃಷ್ಟ್ವಾ ವಿಷಾಂಪತಿಃ ತಮಃ ಸಂಪ್ರಾಪ್ಯ ದುಃಖಾರ್ತಃ ಪಪಾತ ಭುವಿ ಮೂರ್ಛಿತಃ. ಶ್ರೀರಾಮನನ್ನು ನೋಡುತ್ತಲೇ ಆ ಪ್ರಜಾಪಾಲಕ ಮಹಾರಾಜನು ವೇಗವಾಗಿ ಅವನ ಕಡೆಗೆ ಧಾವಿಸಿದನು. ಆದರೆ ಅವನ ಬಳಿಗೆ ತಲುಪುವ ಮೊದಲೇ ದುಃಖದಿಂದ ವ್ಯಾಕುಲನಾಗಿ ಭೂಮಿಗೆ ಬಿದ್ದು ಮೂರ್ಛಿತನಾದನು. ತಂ ರಾಮೋಭ್ಯಪತಚ್ಛಿಪ್ರಂ ಲಕ್ಷ್ಮಣಶ್ಚ ಮಹಾರಥಃ ವಿಸಂಜ್ಞಮಿವ ದುಃಖೇನ ಸಶೋಕಂ ನೃಪತಿಂ ತಥಾ. ಆಗ ಶ್ರೀರಾಮ ಮತ್ತು ಮಹಾರಥಿ ಲಕ್ಷ್ಮಣರು ವೇಗವಾಗಿ ಮುಂದುವರಿದು ದುಃಖದಿಂದ ಅಚೇತನನಂತಾದ ಶೋಕಮಗ್ನ ಮಹಾರಾಜನ ಬಳಿಗೆ ತಲುಪಿದರು. ಸ್ತ್ರೀ ಸಹಸ್ರ ನಿನಾದಶ್ಚ ಸಂಜಗ್ನೇ ರಾಜವೇಶ್ಮನಿ ಹಾಹಾರಾಮೇತಿ ಸಹಸಾ ಭೂಷಣಧ್ವನಿಮಿಶ್ರಿತಃ. ಇಷ್ಟರಲ್ಲಿ ಆ ರಾಜಭವನದಲ್ಲಿ ಕೂಡಲೇ ಆಭರಣಗಳ ಧ್ವನಿಯೊಂದಿಗೆ ಸಾವಿರಾರು ಸ್ತ್ರೀಯರ ಹಾ ರಾಮ ಹಾ ರಾಮ ಎಂಬ ಆರ್ತನಾದ ಪ್ರತಿಧ್ವನಿಸಿತು. ತ್ವಂ ಪರಿಷ್ವಜ್ಯ ಬಾಹುಭ್ಯಾಂ ತಾವುಭೌ ರಾಮ ಲಕ್ಷ್ಮಣೌ ಪರ್ಯಂಕೆ ಸೀತಯಾ ಸಾರ್ಧಂ ರುದಂತಃ ಸಮವೇಶಯನ್. ಶ್ರೀರಾಮ ಮತ್ತು ಲಕ್ಷ್ಮಣರಿಬ್ಬರು ಸಹೋದರರು ಸೀತೆಯೊಂದಿಗೆ ಅತ್ತು ಬಿಟ್ಟರು. ಹಾಗೂ ಅವರು ಮೂವರು ಮಹಾರಾಜರನ್ನು ಭುಜಗಳಿಂದ ಎತ್ತಿ ಮಂಚದ ಮೇಲೆ ಕುಳ್ಳಿರಿಸಿದರು. ಅಥ ರಾಮೋ ಮುಹೂರ್ತಸ್ಯ ಲಬ್ಧ ಸಂಜ್ಞಂ ಮಹೀಪತಿಂ ಉವಾಚ ಪ್ರಾಂಜಲಿರ್ವಾಷ್ಪಶೋಕಾರ್ನವ ಪರಿಪ್ಲುತಂ
ಶೋಕಾಶ್ರು ಸಾಗರದಲ್ಲಿ ಮುಳುಗಿದ ಮಹಾರಾಜ ದಶರಥನು 2 ಗಳಿಗೆಯಲ್ಲಿ ಎಚ್ಚರಗೊಂಡಾಗ ಶ್ರೀರಾಮನು ಕೈಮುಗಿದು ಅವರಲ್ಲಿ ಹೇಳಿದನು, ಅಪ್ರಚ್ಛೇತ್ವಾಂ ಮಹಾರಾಜ ಸರ್ವೇಷಾಮೀಶ್ವರೋಸಿನಃ ಪ್ರಸ್ಥಿತಂ ದಂಡಕಾರಣ್ಯಂ ಪಶ್ಯತ್ವಂ ಕುಶಲೇನ ಮಾಂ. ಮಹಾರಾಜರೇ, ನೀವು ನಮ್ಮ ಸ್ವಾಮಿಯಾಗಿರುವಿರಿ. ನಾನು ದಂಡಕಾರಣ್ಯಕ್ಕೆ ಹೋಗುತ್ತಿದ್ದೇನೆ ಮತ್ತು ತಮ್ಮ ಅಪ್ಪಣೆಯನ್ನು ಪಡೆಯಲು ಬಂದಿರುವೆನು. ನೀವು ನಿಮ್ಮ ಮಂಗಳಮಯ ದೃಷ್ಟಿಯಿಂದ ನನ್ನನ್ನು ನೋಡಿರಿ. ಲಕ್ಷ್ಮಣಂ ಚಾನುಜಾನೀಹಿ ಸೀತಾ ಚಾನ್ವೇತು ಮಾಂ ವನಂ ಕಾರಣೈರ್ಬಹುಭಿಸ್ತಥ್ಯೈರ್ವಾಯುರ್ಮಾಣೌ ಚ ನ ಚೇಚ್ಛತಃ ಅನುಜಾನೀಹಿ ಸರ್ವಾನ್ನಃ ಶೋಕಮುತ್ಸೃಜ್ಯಮಾನದ ಲಕ್ಷ್ಮಣಂ ಮಾಂ ಚ ಸೀತಾಂಚ ಪ್ರಜಾಪತಿರಿವಾತ್ಮಜಾನ್. ನನ್ನೊಂದಿಗೆ ಲಕ್ಷ್ಮಣನಿಗೂ ವನಕ್ಕೆ ಹೋಗಲು ಆಜ್ಞೆ ಕೊಡಿರಿ. ಜೊತೆಗೆ ಸೀತೆಯು ನನ್ನೊಂದಿಗೆ ವನಕ್ಕೆ ಹೋಗುವಂತೆ ಒಪ್ಪಿಗೆ ನೀಡಿರಿ. ನಾನು ಅನೇಕ ನಿಜ ಕಾರಣಗಳನ್ನು ತಿಳಿಸಿ ಅವರನ್ನು ತಡೆಯಲು ತುಂಬ ಪ್ರಯತ್ನಿಸಿದೆ. ಆದರೆ ಇವರು ಇಲ್ಲಿ ಇರಲು ಬಯಸುವುದಿಲ್ಲ. ಆದ್ದರಿಂದ ಬೇರೆಯವರಿಗೆ ಮಾನ ಕೊಡುವ ನರೇಶರೇ, ತಾವು ಶೋಕವನ್ನು ಬಿಟ್ಟು ನನಗೆ, ಲಕ್ಷ್ಮಣನಿಗೆ ಮತ್ತು ಸೀತೆಗೂ ಕಾಡಿಗೆ ಹೋಗುವ ಅಪ್ಪಣೆ ಕೊಡಿರಿ. ಬ್ರಹ್ಮದೇವರು ತನ್ನ ಪುತ್ರರಾದ ಸನಕಾದಿಗಳಿಗೆ ತಪಸ್ಸಿಗಾಗಿ ವನಕ್ಕೆ ಹೋಗಲು ಅನುಮತಿ ಕೊಟ್ಟಂತೆ ನಮಗೂ ಅನುಮತಿ ಕೊಡಿರಿ. ಪ್ರತೀಕ್ಷ್ಯಮಾಣಮವ್ಯಗ್ರಮನುಜ್ಞಾಂ ಜಗತೀಪತೇಃ ಉವಾಚ ರಾಜ ಸಂಪ್ರೇಕ್ಷ್ಯ ವನವಾಸಾಯ ರಾಘವಂ. ಈ ಪ್ರಕಾರ ಶಾಂತ ಭಾವದಿಂದ ವನವಾಸಕ್ಕಾಗಿ ರಾಜನ ಆಜ್ಞೆಯನ್ನು ಪ್ರತೀಕ್ಷೆ ಮಾಡುತ್ತಿರುವ ಶ್ರೀರಾಮನ ಕಡೆಗೆ ನೋಡಿ ಮಹಾರಾಜನು ಹೇಳಿದನು, ಅಹಂ ರಾಘವ ಕೈಕೇಯ್ಯ ವರದಾನೇನ ಮೋಹಿತಃ ಅಯೋಧ್ಯಾಯಾಂ ತ್ವಮೇವಾದ್ಯ ಭವ ರಾಜ ನಿಗೃಹ್ಯ ಮಾಂ. ರಘುನಂದನ, ನಾನು ಕೈಕೇಯಿಗೆ ಕೊಟ್ಟ ವರಗಳಿಂದಾಗಿ ಮೋಹದಲ್ಲಿ ಬಿದ್ದಿರುವೆನು. ನೀನು ನನ್ನನ್ನು ಬಂಧಿಸಿ ಸ್ವತಃ ಅಯೋಧ್ಯೆಯ ರಾಜನಾಗು. ಏವ ಮುಕ್ತೋ ನೃಪತಿನಾ ರಾಮೋ ಧರ್ಮಭೃತಾಂಬರಃ ಪ್ರತ್ಯುವಾಚಾಂಜಲಿಂ ಕೃತ್ವಾ ಪಿತರಂ ವಾಕ್ಯಕೋವಿದಃ. ಮಹಾರಾಜನು ಹೀಗೆ ಹೇಳಿದಾಗ ಮಾತಿನಲ್ಲಿ ಕುಶಲನು, ಧರ್ಮಾತ್ಮರಲ್ಲಿ ಶ್ರೇಷ್ಠನೂ ಆದ ಶ್ರೀರಾಮನು 2 ಕೈಗಳನ್ನು ಮುಗಿದು ತಂದೆಯ ಬಳಿ ಇಂತು ಉತ್ತರಿಸಿದನು. ಭವಾನ್ ವರ್ಷಸಹಸ್ರಾಯ ಪೃಥಿವ್ಯಾ ನೃಪತೆ ಪತಿಃ ಅಹಂ ತ್ವರಣ್ಯೇ ವತ್ಸ್ಯಾಮಿ ನ ಮೇ ರಾಜಸ್ಯ ಕಾಂಕ್ಷಿತಾ. ಮಹಾರಾಜರೇ, ತಾವು 1000 ವರ್ಷಗಳವರೆಗೆ ಈ ಪೃಥ್ವಿಯನ್ನು ಪಾಲಿಸಿದಿರಿ. ನಾನಾದರೂ ಇನ್ನು ಮೇಲೆ ವನದಲ್ಲೇ ವಾಸಿಸುವೆನು. ನನಗೆ ರಾಜ್ಯವನ್ನು ಪಡೆಯುವ ಇಚ್ಛೆಯೇ ಇಲ್ಲ. ನವ ಪಂಚಚ ವರ್ಷಾಣಿ ವನವಾಸೇ ವಿಹೃತ್ಯತೆ ಪುನಃ ಪಾದೌ ಗ್ರಹೀಷ್ಯಾಮಿ ಪ್ರತಿಜ್ಞಾಂತೆ ನರಾಧಿಪ. ನರೇಶ್ವರ, 14 ವರ್ಷ ಕಾಡಿನಲ್ಲಿ ಇದ್ದು ನಿಮ್ಮ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದ ಬಳಿಕ ನಾನು ಪುನಃ ಬಂದು ನಿಮ್ಮ ಚರಣಯುಗಗಳಲ್ಲಿ ಶಿರವನ್ನು ಚಾಚುವೆನು. ರುದನ್ನಾರ್ಥಃ ಪ್ರಿಯಂ ಪುತ್ರಂ ಸತ್ಯಪಾಶೇನ ಸಂಯತಃ ಕೈಕೇಯ್ಯಾ ಚೋದ್ಯಮಾನಸ್ತು ಮಿಥೋ ರಾಜತಮಬ್ರವೀತ್. ದಶರಥನು ಒಂದು ಸತ್ಯದ ಬಂಧನದಲ್ಲಿ ಬಂಧಿತನಾಗಿದ್ದನು. ಇನ್ನೊಂದು ಕಡೆ ಏಕಾಂತದಲ್ಲಿ ಕೈಕೇಯಿಯು ಅವನನ್ನು ಶ್ರೀರಾಮನನ್ನು ಕಾಡಿಗೆ ಕಳಿಸಿಕೊಡಲು ಬಾಧ್ಯನನ್ನಾಗಿಸುತ್ತಿದ್ದಳು. ಈ ಸ್ಥಿತಿಯಲ್ಲಿ ಆರ್ತ ಭಾವದಿಂದ ಅಳುತ್ತಾ ತನ್ನ ಪ್ರಿಯ ಪುತ್ರ ಶ್ರೀರಾಮನಲ್ಲಿ ಹೇಳಿದನು, ಶ್ರೇಯಸೇ ವೃದ್ಧಯೇ ತಾತ ಪುನರಾಗಮನಾಯ ಚ ಗಚ್ಚಸ್ವಾರಿಷ್ಟಮವ್ಯಗ್ರಃ ಪಂಥಾ ನಮಕುತೋ ಭಯಂ. ಅಪ್ಪ, ನೀನು ಶ್ರೇಯಸ್ಸಿಗಾಗಿ, ವೃದ್ಧಿಗಾಗಿ ಮತ್ತು ಪುನಃ ಮರಳಿ ಬರಲಿಕ್ಕಾಗಿ ಶಾಂತನಾಗಿ ಹೋಗು.
ನಿನ್ನ ಮಾರ್ಗವು ವಿಘ್ನ ಬಾಧೆಗಳಿಂದ ರಹಿತವಾಗಿ ನಿರ್ಭಯವಾಗಿರಲಿ. ನಗೆ ಸತ್ಯಾತ್ಮನಸ್ತಾತ ಧರ್ಮಾಭಿಮನಸ್ತವ ಸನ್ನಿವರ್ತಯಿತುಂ ಬುದ್ಧಿಶಕ್ಯತೆ ರಘುನಂದನ. ಅದ್ಯತ್ವಿದಾನೀಂ ರಜನೀಂ ಪುತ್ರಮಾಗಚ್ಛ ಸರ್ವಥಾ ಏಕಾಹಂ ದರ್ಶನೇನಾಪಿ ಸಾಧು ತಾವಚ್ಚರಾಮ್ಯಹಂ. ಮಗು ರಘುನಂದನ, ನೀನು ಸತ್ಯ ಸ್ವರೂಪ ಮತ್ತು ಧರ್ಮಾತ್ಮನಾಗಿರುವೆ. ನಿನ್ನ ವಿಚಾರವನ್ನು ಬದಲಿಸುವುದು ಅಸಂಭವವಾಗಿದೆ. ಆದರೂ ಕೇವಲ ಒಂದು ರಾತ್ರಿಯಾದರೂ ನಿನ್ನ ಪ್ರಯಾಣವನ್ನು ಮುಂದಕ್ಕೆ ಹಾಕು. ಕೇವಲ ಒಂದು ದಿನವಾದರೂ ನಿನ್ನನ್ನು ನೋಡುವ ಸುಖವನ್ನು ಅನುಭವಿಸುವೆನು. ಮಾತರಂ ಮಾಂಚ ಸಂಪಶ್ಯನ್ ವಸೇ ಮಾಮಧ್ಯ ಶರ್ವರೀ ತರ್ಪಿತಃ ಸರ್ವಕಾಮೈಸ್ತ್ವಂ ಶ್ವಃ ಕಾಲ್ಯೈ ಸಾಧಯಿಷ್ಯಸಿ. ನಿನ್ನ ತಾಯಿಯನ್ನು ಮತ್ತು ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ಇಂದಿನ ಇರುಳನ್ನು ಇಲ್ಲೇ ಇದ್ದು ಬಿಡು. ನಾನು ಕೊಡುವ ಬೇಕಾದ ಎಲ್ಲ ವಸ್ತುಗಳಿಂದ ತೃಪ್ತನಾಗಿ ನಾಳೆ ಪ್ರಾತಃ ಕಾಲ ಇಲ್ಲಿಂದ ಹೋಗುವೆಯಂತೆ. ದುಷ್ಕರಂ ಕ್ರಿಯತೆ ಪುತ್ರ ಸರ್ವಥಾ ರಾಘವ ಪ್ರಿಯ ತ್ವಯಾ ಹಿ ಮತ್ಪ್ರಿಯಾರ್ಥಂತು ವನಮೇವಮುಪಾಶ್ರಿತಂ. ರಾಘವ, ನೀನು ಸರ್ವಥಾ ದುಷ್ಕರ ಕಾರ್ಯವನ್ನು ಮಾಡುತ್ತಿರುವೆ. ನಿನಗೆ ಪ್ರಿಯವನ್ನುಂಟು ಮಾಡಲು ನನಗೆ ಪ್ರಿಯವನ್ನುಂಟು ಮಾಡಲು ನೀನು ಈ ಪ್ರಕಾರ ವನವನ್ನು ಆಶ್ರಯಿಸುತ್ತಿರುವೆ. ನ ಚೈತನ್ಮೇ ಪ್ರಿಯಂ ಪುತ್ರ ಶಪೇ ಸತ್ಯೇನ ರಾಘವ ಛನ್ನಯಾ ಚಲಿತಸ್ತಸ್ಮಿ ಸ್ತ್ರಿಯಾ ಭಸ್ಮಾಗ್ನಿಕಲ್ಪಯ ವಂಚನಾಯಾತು ಲಬ್ಧಾಮೇ ತಾಂ ತ್ವಂ ನಿಸ್ತರ್ತುಮಿಚ್ಛಸಿ ಅನಯಾವೃತ್ತ ಸಾಧಿನ್ಯಾ ಕೈಕೇಯ್ಯಾಭಿಪ್ರಚೋದಿತಃ. ಆದರೂ ಮಗು ರಘುನಂದನ, ಇದು ನನಗೆ ಪ್ರಿಯವಾಗಿಲ್ಲ. ಇದನ್ನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ. ನೀನು ಕಾಡಿಗೆ ಹೋಗುವುದು ನನಗೆ ಏನೂ ಇಷ್ಟವಿಲ್ಲ. ಈ ನನ್ನ ಪತ್ನಿ ಕೈಕೇಯಿಯು ಬೂದಿ ಮುಚ್ಚಿರುವ ಬೆಂಕಿಯಂತೆ ಭಯಂಕರವಾಗಿ ಇರುವಳು. ಇವಳು ತನ್ನ ಕ್ರೂರ ಅಭಿಪ್ರಾಯವನ್ನು ಅಡಗಿಸಿಟ್ಟಿದ್ದಳು. ಇವಳೇ ಇಂದು ನನ್ನ ಅಭೀಷ್ಟ ಸಂಕಲ್ಪದಿಂದ ನನ್ನನ್ನು ವಿಚಲಿತಗೊಳಿಸಿರುವಳು. ಕುಲೋಚಿತ ಸದಾಚಾರವನ್ನು ವಿನಾಶ ಮಾಡುವಂತಹ ಈ ಕೈಕೇಯಿಯು ವರದಾನಕ್ಕಾಗಿ ನನ್ನನ್ನು ಪ್ರೇರೇಪಿಸಿ ನನಗೆ ದೊಡ್ಡ ಮೋಸ ಮಾಡಿದಳು. ಇವಳಿಂದ ನನಗೆ ಪ್ರಾಪ್ತವಾದ ವಂಚನೆಯನ್ನು ನೀನು ಕಳೆಯಲು ಬಯಸುತ್ತಿರುವೆ. ನ ಚೈತದಾಶ್ಚರ್ಯತಮಂ ಯತ್ವಂ ಜ್ಯೇಷ್ಠಃ ಸುತೋ ಮಮ ಅಪಾನೃತ ಕಥಂ ಪುತ್ರ ಪಿತರಂ ಕರ್ತುಮಿಚ್ಛಸಿ. ಮಗನೇ, ನೀನು ನಿನ್ನ ತಂದೆಯನ್ನು ಸತ್ಯವಾದಿಯಾಗಿಸಲು ಬಯಸುತ್ತಿರುವೆ. ನಿನಗೆ ಇದು ಯಾವುದೇ ದೊಡ್ಡ ಮಾತಲ್ಲ. ಏಕೆಂದರೆ ನೀನು ಗುಣ ಮತ್ತು ವಯಸ್ಸು ಎರಡೂ ದೃಷ್ಟಿಯಿಂದ ನನ್ನ ಜ್ಯೇಷ್ಠ ಪುತ್ರನಾಗಿರುವೆ. ಅಥ ರಾಮಸ್ತದಾ ಶ್ರುತ್ವಾ ಪಿತುರಾರ್ತಸ್ಯ ಭಾಷಿತಂ ಲಕ್ಷ್ಮಣೇನ ಸಹ ಭ್ರಾತ್ರಾ ದೀನೋ ವಚನಮಬ್ರವೀತ್. ಶೋಕಾಕುಲ ತನ್ನ ತಂದೆಯ ಮಾತನ್ನು ಕೇಳಿ ಆಗ ತಮ್ಮನಾದ ಲಕ್ಷ್ಮಣನ ಸಹಿತ ಶ್ರೀರಾಮನು ದುಃಖಿತನಾಗಿ ಹೇಳಿದನು. ಪ್ರಾಪ್ಸ್ಯಾಮಿ ಯಾನದ್ಯ ಗುಣಾನ್ ಕೋ ಮೇ ಶ್ವಸ್ತಾನ್ ಪ್ರದಾಸ್ಯತಿ ಅಪಕ್ರಮೇಣ ಮೇವಾತಃ ಸರ್ವಕಾಮೈರಹಂ ವೃಣೇ. ಮಹಾರಾಜರೇ, ಇಂದು ನಾನು ಪ್ರಯಾಣ ಮಾಡಿ ಪಡೆಯುವ ಗುಣಗಳು ಅಂದರೆ ಲಾಭಗಳು ನಾಳೆ ನನಗೆ ಸಿಗಲಾರವು. ಆದುದರಿಂದ ನಾನು ಸಮಸ್ತ ಕಾಮನೆಗಳಿಗಿಂತಲೂ ಮಿಗಿಲಾಗಿ ಈಗಲೇ ಹೊರಡಲು ಬಯಸುತ್ತಿರುವೆನು. ಇಯಂ ಸರಾಷ್ಟ್ರ ರಸಜನ ಧನಧಾನ್ಯ ಸಮಾಕುಲ ಮಯಾ ವಿಸೃಷ್ಟ ವಸುಧಾ ಭರತಾಯ ಪ್ರದೀಯತಾ. ರಾಷ್ಟ್ರ ಮತ್ತು ಇಲ್ಲಿಯ ನಿವಾಸಿ ಜನರ ಸಹಿತ ಧನ ಧಾನ್ಯದಿಂದ ಸಂಪನ್ನ ಈ ಇಡೀ ಪೃಥ್ವಿಯನ್ನು ನಾನು ಬಿಟ್ಟು ಬಿಟ್ಟಿರುವೆನು. ನೀವು ಇದನ್ನು ಭರತನಿಗೆ ಕೊಟ್ಟು ಬಿಡಿ.
ವನವಾಸಕೃತಾ ಬುದ್ಧಿರ್ನ ಚ ಮೇಧ್ಯ ಚ ಲಿಪ್ಸ್ಯತಿ ಯಸ್ತು ಯುದ್ಧೇ ವರೋ ದತ್ತ ಕೈಕೇಯ್ಯೈ ವರದತ್ವಯಾ ದೀಯತಾಂ ನಿಖಿಲೇನೈವ ಸತ್ಯಸ್ತ್ವಂ ಭವ ಪಾರ್ಥಿವ. ನನ್ನ ವನವಾಸ ವಿಷಯದ ನಿಶ್ಚಯವು ಈಗ ಬದಲಾಗಲಾಗದು. ವರದಾಯಕ ನರೇಶರೇ, ನೀವು ದೇವಾಸುರ ಸಂಗ್ರಾಮದಲ್ಲಿ ಕೈಕೇಯಿಗೆ ವರವನ್ನು ಕೊಡುವುದಾಗಿ ಮಾಡಿದ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿ ಸತ್ಯವಾದಿಯಾಗಿರಿ. ಅಹಂ ನಿದೇಶಂ ಭವತೋ ಯಥೋಕ್ತಮನುಪಾಲಯನ್ ಚತುರ್ದಶ ಸಮಾವತ್ಸೇ ವನೇ ವನಚರೈಃ ಸಹ ವಿಮರ್ಶೋ ವಸುಮತಿ ಭರತಾಯ ಪ್ರದೀಯತಾಂ. ನಾನು ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತಾ 14 ವರ್ಷ ಕಾಡಿನಲ್ಲಿ ವನ್ಯ ಪ್ರಾಣಿಗಳೊಂದಿಗೆ ವಾಸಿಸುವೆನು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಬೇರೆ ವಿಚಾರ ಬರಬಾರದು. ನೀವು ಈ ಇಡೀ ಪೃಥ್ವಿಯನ್ನು ಭರತನಿಗೆ ಕೊಡಿರಿ. ನಹಿ ಮೇ ಕಾಂಕ್ಷಿತಂ ರಾಜ್ಯಂ ಸುಖಮಾತ್ಮನಿ ವಾ ಪ್ರಿಯಂ ಯಥಾ ನಿದೇಶಂ ಕರ್ತುಂ ವೈ ತವೈವ ರಘುನಂದನ. ರಘುನಂದನ, ನಾನು ನನ್ನ ಮನಸ್ಸಿಗೆ ಸುಖವಾಗಲು ಅಥವಾ ಸ್ವಜನರ ಪ್ರಿಯವನ್ನು ಮಾಡುವ ಉದ್ದೇಶದಿಂದ ರಾಜ್ಯವನ್ನು ಸ್ವೀಕರಿಸಲು ಇಚ್ಛಿಸಿರಲಿಲ್ಲ. ಶ್ರೀರಾಮನು ದಶರಥನಿಗೆ ಹೇಳುತ್ತಿರುವನು, ನಿಮ್ಮ ಆಜ್ಞೆಯನ್ನು ಯಥಾವತ್ತಾಗಿ ಪಾಲಿಸಲೆಂದೇ ನಾನು ಸ್ವೀಕರಿಸಲು ಬಯಸಿದ್ದೆ. ಅಪಗಚ್ಚತು ತೇ ದುಃಖಂ ಮಾ ಭೂರ್ಭಾಷ್ಪ ಪರಿಪ್ಲುತಃ ನ ಹಿ ಕ್ಷುಭ್ಯತೆ ದುರ್ಧರ್ಷ ಸಮುದ್ರ ಸರಿತಾಂಪತಿ. ನಿಮ್ಮ ದುಃಖ ದೂರವಾಗಲಿ. ನೀವು ಹೀಗೆ ಕಣ್ಣೀರಿಡುವುದು ಸರಿಯಲ್ಲ. ನದಿಗಳಿಂದ ದುರ್ಧರ್ಷ ಸಮುದ್ರವು ಕ್ಷುಬ್ಧವಾಗುವುದಿಲ್ಲ, ಅಂದರೆ ತನ್ನ ಮೇರೆಯನ್ನು ಮೀರುವುದಿಲ್ಲ. ಹೀಗೆ ತಾವೂ ಕೂಡ ಎಂತಹ ದುಃಖವೇ ಬಂದರೂ ಕ್ಷುಬ್ಧರಾಗಬಾರದು. ನೈವಾಹಂ ರಾಜ್ಯಮಿಚ್ಛಾಮಿ ನ ಸುಖಂ ನ ಚ ಮೇದಿನಿ ನೈವ ಸರ್ವಾಣಿ ಮಾನ್ ಕಾಮಾನ್ ಸ್ವರ್ಗಂ ನ ಚ ಜೀವಿತಂ. ನನಗೆ ಈ ರಾಜ್ಯದ ಸುಖದ ಪೃಥಿವಿಯ ಸಂಪೂರ್ಣ ಭೋಗಗಳ ಸ್ವರ್ಗದ ಮತ್ತು ಜೀವನದ ಇಚ್ಛೆಯೂ ಇಲ್ಲ. ತ್ವಾಮಹಂ ಸತ್ಯಮಿಚ್ಛಾಮಿ ನಾನೃತಂ ಪುರುಷರ್ಷಭ ಪ್ರತ್ಯಕ್ಷಂ ತವ ಸತ್ಯೇನ ಸುಕೃತೇನ ಚ ತೇ ಶಪೇ. ಪುರುಷ ಶಿರೋಮಣಿಯೇ, ನನ್ನ ಮನಸ್ಸಿನಲ್ಲಿ ಯಾವುದಾದರೂ ಇಚ್ಛೆ ಇದ್ದರೆ ನೀವು ಸತ್ಯವಾದಿಗಳಾಗಬೇಕೆಂಬುದೇ ಆಗಿದೆ. ನಿಮ್ಮ ಮಾತು ಸುಳ್ಳಾಗಬಾರದು. ಈ ಮಾತನ್ನು ನಾನು ನಿಮ್ಮ ಮುಂದೆ ಸತ್ಯ ಮತ್ತು ಶುಭಕರ್ಮಗಳ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ. ನ ಚ ಶಕ್ಯಂ ಮಯಾ ತಾತ ಸ್ಥಾತುಂ ಕ್ಷಣಮಪಿ ಪ್ರಭೋ ನ ಶೋಕಂ ಧಾರಯಸ್ವೇಮಂ ನ ಹಿ ಮೇಸ್ತಿ ವಿಪರ್ಯಯಃ. ಪ್ರಭೋ, ಈಗ ನಾನು ಇಲ್ಲಿ ಒಂದು ಕ್ಷಣವೂ ಇರಲಾರೆ. ಆದ್ದರಿಂದ ನೀವು ಈ ಶೋಕವನ್ನು ಒಳಗೆ ಅದುಮಿಟ್ಟುಕೊಳ್ಳಿರಿ. ನಾನು ನನ್ನ ನಿಶ್ಚಯಕ್ಕೆ ವಿಪರೀತವಾಗಿ ಏನನ್ನೂ ಮಾಡಲಾರೆ. ಅರ್ಥಿತೋ ಹ್ಯಸ್ಮಿ ಕೈಕೇಯ್ಯಾಂ ವನಂ ಗಚ್ಚೇತಿ ರಾಘವ ಮಯಾ ಚೋಕ್ತಂ ವ್ರಜಾಮೀತಿ ತತ್ಸತ್ಯಮನುಪಾಲಯೇ. ರಘುನಂದನ, ರಾಮ, ನೀನು ಕಾಡಿಗೆ ಹೋಗು ಎಂದು ಕೈಕೇಯಿಯು ಕೇಳಿದ್ದಳು. ಅವಶ್ಯವಾಗಿ ಹೋಗುವನು ಎಂದು ನಾನು ಮಾತು ಕೊಟ್ಟಿದ್ದೆ. ಆ ಸತ್ಯವನ್ನು ನಾನು, ಅಂದರೆ ಈ ಮಾತನ್ನು ದಶರಥನು ಕೇಳಿದ್ದನು. ಆ ಕಾರಣದಿಂದಾಗಿ ಆ ಸತ್ಯವನ್ನು ರಾಮನು ಈಗ ಪಾಲಿಸಲೇಬೇಕಾಗಿದೆ. ನ ಮಾಚೋತ್ಕಂಠಾಂ ಕೃಥಾ ದೇವ ವನೇರಂ ಸ್ಯಾಮಹೇ ವಯಂ ಪ್ರಶಾಂತ ಹರಿಣಾ ಕೀರ್ಣೇ ನಾನಾ ಶಕುನಿನಾದಿತೆ. ಸ್ವಾಮಿ, ನಡುವಿನಲ್ಲಿ ನಮ್ಮನ್ನು ನೋಡುವುದಾಗಲಿ ಭೇಟಿಯಾಗುವುದಾಗಲಿ ಅದಕ್ಕಾಗಿ ಉತ್ಕಂಠಿತರಾಗಬೇಡಿ. ಶಾಂತ ಸ್ವಭಾವವುಳ್ಳ ಮೃಗಗಳಿಂದ ತುಂಬಿದ ಬಗೆ ಬಗೆಯ ಪಕ್ಷಿಗಳ ಕಲರವದಿಂದ ಕೂಡಿರುವ ಆ ವನದಲ್ಲಿ ನಾವು ಆನಂದವಾಗಿ ಇರುವೆವು. ಚತುರ್ದಶಸು ವರ್ಷೇಷು ಗತೇಷು ನರಸತ್ತಮ ಪುನರ್ದ್ರಕ್ಷಸಿ ಮಾಂ ಪ್ರಾಪ್ತಂ ಸಂತಾಪೋಯಂ ವಿಮುಚ್ಯತಾಂ. ಅಪ್ಪ,
ತಂದೆಯು ದೇವತೆಗಳಿಗೂ ದೇವನಾಗಿದ್ದಾನೆ. ಆದ್ದರಿಂದ ತಂದೆಯಾದ ನಿಮ್ಮನ್ನು ದೇವರೆಂದೇ ತಿಳಿದು ನಾನು ತಮ್ಮ ಆಜ್ಞೆಯನ್ನು ಪಾಲಿಸುವೆನು. ಏನ ಸಸ್ತಂಭನೀಯೋಯಂ ಸರ್ವೋ ಬಾಷ್ಪಕಲೋ ಜನಃ ಸತ್ವಂ ಪುರುಷ ಶಾರ್ದೂಲ ಕಿಮರ್ಥಂ ವಿಕ್ರಿಯಂ ಗತಃ. ನೃಪಶ್ರೇಷ್ಠರೇ, ಈಗ ಈ ಸಂತಾಪವನ್ನು ಬಿಡಿರಿ. 14 ವರ್ಷ ಕಳೆದಾಗ ನಾನು ಅರಣ್ಯದಿಂದ ಹಿಂತಿರುಗಿ ಬರುವುದನ್ನು ನೋಡುವಿರಿ. ಇಲ್ಲಿ ಕಣ್ಣೀರು ಹರಿಸುತ್ತಿರುವ ಎಲ್ಲರಿಗೂ ಧೈರ್ಯ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ. ಹಾಗಿರುವಾಗ ನೀವು ಸ್ವತಃ ಇಷ್ಟು ವಿಕಲ ಹೇಗೆ ಆಗುತ್ತಿರುವಿರಿ? ಪುರಂಚ ರಾಷ್ಟ್ರಂ ಚ ಮಹೀ ಚಕೆ ಪುರಂಚ ರಾಷ್ಟ್ರಂ ಚ ಮಹೀ ಚ ಕೇವಲ ಮಯಾ ವಿಸೃಷ್ಟಾ ಭರತಾಯ ದೀಯತಾಂ ಅಹಂ ನಿದೇಶಂ ಭವತೋನುಪಾಲಯನ್ ವನಂ ಗಮಿಷ್ಯಾಮಿ ಚಿರಾಯ ಸೇವಿತುಂ. ಈ ನಗರ, ರಾಜ್ಯ, ಇಡೀ ಪೃಥ್ವಿಯನ್ನು ನಾನು ಬಿಟ್ಟು ಬಿಟ್ಟಿರುವೆನು. ನೀವು ಇದೆಲ್ಲವನ್ನು ಭರತನಿಗೆ ಕೊಟ್ಟು ಬಿಡಿರಿ. ಈಗ ನಾನು ನಿಮ್ಮ ಆದೇಶವನ್ನು ಪಾಲಿಸುತ್ತಾ ದೀರ್ಘಕಾಲ ವನದಲ್ಲಿ ವಾಸಿಸಲು ಹೋಗುತ್ತಿದ್ದೇನೆ. ಮಯಾ ವಿಸೃಷ್ಟಾಂ ಭರತೋ ಮಹೀಮಿಮಾಂ ಸಶೈಲಖಂಡಾಂ ಸಪುರೋಪಕಾನನಂ ಶಿವಾಸ್ತು ಸೀಮಾಶ್ವನುಷಾಸ್ತು ಕೇವಲಂ ತ್ವಯಾ ಯದುಕ್ತಂ ನೃಪತೆ ತಥಾಸ್ತು ತತ್. ನಾನು ಬಿಟ್ಟಿರುವ ಪರ್ವತ ಖಂಡಗಳನ್ನು, ನಗರಗಳನ್ನು, ಉಪವನಗಳ ಸಹಿತ ಈ ಇಡೀ ಪೃಥ್ವಿಯನ್ನು ಭರತನು ಕಲ್ಯಾಣಕಾರಿ ಮೇರೆಯೊಳಗಿದ್ದು ಪಾಲಿಸಲಿ. ನರೇಶ್ವರರೇ, ನೀವು ಕೊಟ್ಟ ವಚನವು ಪೂರ್ಣವಾಗಲಿ. ನಮೇ ತಥಾ ಪಾರ್ಥಿವ ದೀಯತೆ ಮನೋ ಮಹತ್ಸು ಕಾಮೇಶು ನ ಚಾತ್ಮನಃ ಪ್ರಿಯೇ ಯಥಾ ನಿದೇಶೇ ತವ ಶಿಷ್ಟ ಸಮ್ಮತೆ ವ್ಯಪೈತು ದುಃಖಂ ತವ ಮತ್ಕೃತೆ ನಘ. ಪೃಥ್ವೀಪತೆ, ನಿಷ್ಪಾಪ ಮಹಾರಾಜರೇ, ಸತ್ಪುರುಷರಿಂದ ಅನುಮೋದಿತವಾದ ನಿಮ್ಮ ಆಜ್ಞೆಯನ್ನು ಪಾಲಿಸುವುದರಲ್ಲಿ ನನಗಾಗುವ ಸಂತೋಷವು ದೊಡ್ಡ ದೊಡ್ಡ ಭೋಗಗಳಿಂದ, ಪ್ರಿಯ ಪದಾರ್ಥಗಳಿಂದಲೂ ಆಗುವುದಿಲ್ಲ. ಆದ್ದರಿಂದ ನನಗಾಗಿ ನಿಮ್ಮ ಮನಸ್ಸಿನಲ್ಲಿ ಆಗುವ ದುಃಖವು ದೂರವಾಗಬೇಕು. ತದದ್ಯನೈವಾ ನಘರಾಜ್ಯಮವ್ಯಯಂ ನ ಸರ್ವಕಾಮಾನ್ ವಸುಧಾನ್ ನ ಮೈಥಿಲೀ ನ ಚಿಂತಿತಂ ತ್ವಾಮನೃತೇನ ಯೋಜಯನ್ ವೃಣೀಯ ಸತ್ಯಂ ವ್ರತಮಸ್ತು ತೇ ತಥಾ. ಪುಣ್ಯಾತ್ಮರಾದ ಅರಸರೇ, ಇಂದು ನಿಮ್ಮನ್ನು ಮಿಥ್ಯಾವಾದಿಯಾಗಿಸಿ ನಾನು ಅಕ್ಷಯ ರಾಜ್ಯ, ಎಲ್ಲ ವಿಧದ ಭೋಗಗಳು, ವಸುಂಧರೆಯ ಆಧಿಪತ್ಯ, ಮಿಥಿಲೇಶ ಕುಮಾರಿ ಸೀತೆ ಹಾಗೂ ಇತರ ಯಾವುದೇ ಇಚ್ಛಿತ ಪದಾರ್ಥಗಳನ್ನು ಸ್ವೀಕರಿಸಲಾರೆನು. ನಿಮ್ಮ ಪ್ರತಿಜ್ಞೆ ಸತ್ಯವಾಗಲಿ ಎಂಬುದೊಂದೇ ನನ್ನ ಇಚ್ಛೆಯಾಗಿದೆ. ಫಲಾನಿ ಮೂಲಾನಿ ಚ ಭಕ್ಷಯನ್ ವನೇ ಗಿರೀಂಶ್ಚ ಪಶ್ಯನ್ ಸರಿತಃ ಸರಾಂಸಿ ಚ ವನಂ ಪ್ರವಿಶ್ಯೈವ ವಿಚಿತ್ರಪಾದಪಂ ಸುಖೀ ಭವಿಷ್ಯಾಮಿ ತವಾಸ್ತು ನಿರ್ವೃತಿ. ವಿಚಿತ್ರ ವೃಕ್ಷಗಳಿಂದ ಕೂಡಿದ ಕಾಡಿನಲ್ಲಿ ಪ್ರವೇಶಿಸಿ ನಾನು ಫಲಮೂಲಗಳನ್ನು ತಿನ್ನುತ್ತಾ ಅಲ್ಲಿಯ ಪರ್ವತಗಳನ್ನು, ನದಿಗಳನ್ನು, ಸರೋವರಗಳನ್ನು ನೋಡುತ್ತಾ ಸುಖಿಯಾಗಿರುವೆನು. ಅದಕ್ಕಾಗಿ ನೀವು ಮನಸ್ಸಿನಲ್ಲಿ ಶಾಂತರಾಗಿರಿ. ಏವಂ ಸ ರಾಜ ವ್ಯಸನಾಭಿಪನ್ನಸ್ತಾಪೇನ ದುಃಖೇನ ಚ ಪೀಡ್ಯಮಾನಃ ಆಲಿಂಗ್ಯ ಪುತ್ರಂ ಸುವಿನಷ್ಟ ಸಂಜ್ಞೋ ಭೂಮಿಂ ಗತೋ ನೈವ ಚಿಚೇಷ್ಟ ಕಿಂಚಿತ್. ಶ್ರೀರಾಮನು ಹೀಗೆ ಹೇಳಿದಾಗ ಪುತ್ರ ವಿಯೋಗದ ಸಂಕಟದಲ್ಲಿ ಬಿದ್ದಿರುವ ದಶರಥನು ದುಃಖ ಮತ್ತು ಸಂತಾಪದಿಂದ ಪೀಡಿತನಾಗಿ ರಾಮನನ್ನು ಎದೆಗೊತ್ತಿಕೊಂಡನು. ಮತ್ತೆ ನಿಶ್ಚೇಷ್ಟಿತರಾಗಿ ಭೂಮಿಗೆ ಕುಸಿದನು. ಆಗ ಅವನ ಶರೀರವು ಜಡದಂತೆ ಯಾವ ಚೇಷ್ಟೆಯನ್ನು ಮಾಡದಾಯಿತು. ದೇವ್ಯ ಸಮಸ್ತಾರುರುದುಃ ಸಮೇತಾಸ್ತಾಂ ವರ್ಜಯಿತ್ವಾ ನರದೇವ ಪತ್ನಿ ರುದನ್ ಸುಮಂತ್ರೋಪಿ ಜಗಾಮ ಮೂರ್ಛಾಂ
ರುದನ್ ಸುಮಂತ್ರೋಪಿ ಜಗಾಮಮೂರ್ಛಾಂ ದಾಹಾಕೃತಂ ತತ್ರ ಬಭೂವ ಸರ್ವಂ. ಇದನ್ನು ನೋಡಿ ರಾಣಿ ಕೈಕೇಯಿಯನ್ನು ಬಿಟ್ಟು ಅಲ್ಲಿ ನೆರೆದ ಉಳಿದ ಎಲ್ಲ ರಾಣಿಯರು ಅಳತೊಡಗಿದರು. ಸುಮಂತ್ರನು ಅಳುತ್ತಾ ಅಳುತ್ತಾ ಮೂರ್ಛೆ ಹೋದನು. ಹಾಗೂ ಅಲ್ಲಿ ಎಲ್ಲೆಡೆ ಹಾಹಾಕಾರ ಉಂಟಾಯಿತು. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 34ನೆಯ ಸರ್ಗವು ಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.